ಇದು ನೋಡ್ರಿ ಫಾಗ್ ಅಂದ್ರೆ ಇಲ್ಲಿಂದ ನೋಡ್ಬೇಕು. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಒನ್ ಮೋರ್ ಓಕೆ. ಎಷ್ಟು ಮಂದಿ ಬಂದಿದ್ದೀರಾ? 80. ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ? ಇಷ್ಟು ಜನ ಬಂದಿದ್ದೀರಾ? ದುರ್ಗಕ್ಕೆ ಬಂದು ಏನು ಅನಿಸ್ತು ನಿಮಗೆ? ಹೇಳಿ. ಸ್ನೋಫಾಲ್ ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ನೋಡ್ಬೋದು? ಓಕೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡ್ಬೋದು? ಕರ್ನಾಟಕದಲ್ಲಿ ಎಲ್ಲಿ ನೋಡ್ಬೋದು? ಇದು ಬಿಟ್ಟು ಕರ್ನಾಟಕದಲ್ಲಿ ಫಾಗ್ ದುರ್ಗ ಬಿಟ್ಟರೆ ಎಲ್ಲಿ ನೋಡ್ಬೋದು? ಓಕೆ, ಥ್ಯಾಂಕ್ ಯು. ಸಾಕಾಗಿದೆ ಮಾತ್ರ. ನಮಸ್ತೆ ಕೋಟೆನಾಡಿನ ಜನತೆಗೆ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಜೋಗಿಮಟ್ಟಿ ವನ್ಯಧಾಮ. ಲೆಫ್ಟಲ್ಲಿ ಹೋದರೆ ಜೋಗಿಮಟ್ಟಿ, ರೈಟಿಗೆ ಬಂದರೆ ಆಡು ಮಲ್ಲೇಶ್ವರ. ಎರಡು ಪ್ಲೇಸ್ ಇಲ್ಲೇ ಡಿವೈಡ್ ಆಗುತ್ತೆ. ಎಷ್ಟು ವೆಹಿಕಲ್ಸ್ ಬರ್ತಾಯಿದೆ ಅಂದರೆ ತುಂಬ ವೆಹಿಕಲ್ಸ್ ಬರ್ತಾಯಿದೆ ನಮ್ಮ ಜೋಗಿಮಟ್ಟಿ ವೀಕ್ಷಣೆ ಮಾಡಲು. ನೋಡಿ, ಕಾರ್ಗೆ 150 ರೂಪಾಯಿ. ಸೊ ಅದರಲ್ಲೂ ಮೆಂಬರ್ಸ್ ಮೇಲೆ ಅಮೌಂಟ್ ಆಗುತ್ತೆ. ಬೈಕಿಗೆ 60 ರೂಪಾಯಿ ಮೆಂಬರ್ಸ್ ಮೇಲೆ ಅಮೌಂಟ್ ಆಗುತ್ತೆ. ಇಷ್ಟು ಅಮೌಂಟು ಈ ಒಂದು ಗೇಟಲ್ಲಿ ಬಿಟ್ಟು ಒಳಗಡೆ ಬಿಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕ್ಯೂ ಇದ್ದರೆ ಒಂದು 7 ಗಂಟೆ ಆಗುತ್ತೆ. ನಾವು 7 ಗಂಟೆಗೆ ಬಂದು ಸ್ವಲ್ಪ ಲೇಟ್ ಆಯಿತು. ಸಿಗೋಣ ನಮ್ಮ ಒಂದು ಜೋಗಿಮಟ್ಟಿಯಲ್ಲಿ. ಈಗಿದೆ ನೋಡಿ, ಇಲ್ಲಿ ಗೇಟು ಎರಡಕ್ಕೂ ಒಂದೇ ಗೇಟು, ಜೋಗಿಮಟ್ಟಿ ಮತ್ತು ಆಡು ಮಲ್ಲೇಶ್ವರಕ್ಕೆ. ಇಲ್ಲಿಂದನೇ ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಹಳೆ ಬೈಪಾಸ್ ಇಲ್ಲೇನು ಬೋರ್ಡ್ ಹಾಕಿದಾರಲ್ವಾ, ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ, ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಲೋಗೋದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸ್ನೇಹಿತರೆ, ಇದು ಮೇನ್ ಸರ್ಕಲ್ಲು, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಅತಿ ದೊಡ್ಡ ಸರ್ಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಪ್ಪ ಅಂತಂದರೆ ಮದಕರಿ ನಾಯಕರ ಒಂದು ಸರ್ಕಲ್ಲು. ಸೊ ಇಲ್ಲಿಂದ ಲೆಫ್ಟ್ ತೊಗೊಬೇಕು. ಸೊ ಮುಂದಗಡೆ ಹೋದರೆ ಮೇನ್ ಸರ್ಕಲ್ಲು, ಸಿಟಿ ಒಳಗೆ ಹೋಗುವಂತಹ ದಾರಿ. ಫಸ್ಟ್ ಲೆಫ್ಟಲ್ಲಿ ತೊಗೊಂಡು ಇದರಲ್ಲಿ ಬಲಗಡೆಗೆ ಹೋದರೆ ರಂಗಾಯಣ ಬಾಗಿಲು, ಸ್ಟ್ರೈಟ್ ಹೋದರೆ ಜೋಗಿಮಟ್ಟಿ ಆಡು ಮಲ್ಲೇಶ್ವರ. ಸೊ ಇದು ರಂಗಾಯಣ ಬಾಗಿಲು ಬೆಟ್ಟಕ್ಕೆ ಹೋಗುವಂತಹ ದಾರಿ. ರೈಟಲ್ಲಿ ಕ್ರಾಸ್ ಆದರೆ ಲೆಫ್ಟಿಗೆ ಬಂದರೆ ನಮಗೆ ಆಡು ಮಲ್ಲೇಶ್ವರಕ್ಕೆ ಹೋಗುವಂತಹ ದಾರಿ. ಸೊ ನಾವು ಬಿಟ್ಟಾಗ 7 ಗಂಟೆ ಆಗಿತ್ತು. ತುಂಬ ಜನ ಬರ್ತಿದ್ರು, ಬೈಕಲ್ಲಿ ಮಾತ್ರ ತುಂಬ ಜನ ಹೋಗ್ತಿದ್ದಾರೆ. ಆದರೆ ನಮ್ಮ ಬಾಯ್ಸ್ ಎಲ್ಲ ತುಂಬ ಸ್ಪೀಡಾಗಿ ಹೊಡಿತಾರೆ ಈ ಒಂದು ಘಾಟ್ ಸೆಕ್ಷನಲ್ಲಿ. ಸೊ ರೋಡ್ ಬೇರೆ ಹಳೇದಾಗಿದೆ, ಕಿತ್ತೋಗ್ಬಿಟ್ಟಿದೆ. ಸೊ ಅಲ್ಲಿಂದ ಹೊರಟ್ವಿ. ಇಲ್ಲಿ ಮಾತ್ರ ತಿಂಡಿ ಸಿಗುತ್ತೆ, ನೀರು ಸಿಗುತ್ತೆ. ಬಂದಂಥ ಪ್ರವಾಸಿಗರು ಇಲ್ಲಿ ತೊಗೊಂಡು ನೀವು ಮುಂದಗಡೆ ಪಯಣ ಬೆಳೆಸ್ಬೋದು. ಸ್ನೇಹಿತರೆ, ನಾವು ಹೋಗಿದ್ದು 7 ಗಂಟೆ ಆಲ್ಮೋಸ್ಟ್ ಇಲ್ಲೇ ಆಗಿತ್ತು. ಸೊ ಹಾಗಾಗಿ ಕಾರ್ಸ್ ಮಾತ್ರ ತುಂಬ ಜನ ಬರ್ತಾಯಿದ್ರು. ಅದರಲ್ಲೂ ಮುಖ್ಯವಾಗಿ ಒಂದು ಫಾಗ್ ಇರೋದ್ರಿಂದ. ಸೊ ಇಲ್ಲೊಂದು ಗೇಟ್ ಬರುತ್ತೆ. ಸೊ ಗೇಟಲ್ಲಿನೇ ತುಂಬ ಟಿಕೆಟ್ ಕೊಡೋದ್ರಿಂದ ಸ್ವಲ್ಪ ಇಲ್ಲೇ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು 40% ಕಾರುಗಳು ಬಂದಿದ್ದರೆ ಒಂದು 60% ಮಾತ್ರ ಬೈಕರ್ಸ್ ಬಂದಿದ್ದರು. ಸೊ ಅದರಲ್ಲಿ ತುಂಬ ಬ್ಲಾಗರ್ಸು, ಇನ್ಸ್ಟಾಗ್ರಾಮವರು, ಯೂಟ್ಯೂಬರು, ಫೇಸ್ಬುಕ್ಕರು ತುಂಬ ಜನ ಬಂದಿದ್ದರು. ಇಲ್ಲಿಂದಲೇ ನಮಗೆ ಟಿಕೆಟ್ ಕೊಡೋಕ್ಕೂ ಸುಮಾರು ಒಂದು ಅರ್ಧ ಗಂಟೆ ಇಲ್ಲೇ ಲೇಟ್ ಆಯಿತು. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಏನಂತ. ಸೊ ಹೊಸದಾಗಿ ನಮ್ಮ ಫೇಸ್ಬುಕ್ ಪೇಜ್ ನೋಡ್ತಿರೋರು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ನಿಮ್ಮ ಚಿತ್ರದುರ್ಗದ ಹುಡುಗ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಮುಂದೆ ಸಿಗೋಣ.
ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ ತುಂಬ ಕ್ರೌಡು. ಟ್ರಾಫಿಕ್ ಮಾತ್ರ ಮಾಡಿದ್ರೆ ಏನಕ್ಕಂದರೆ ಇಲ್ಲಿ ಟಿಕೆಟ್ ತೊಗೊತಿದಾರಲ್ಲ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿದೆ. ಸೊ ಇವರೆಲ್ಲ ಹೋಗ್ಬಿಟ್ರೆ ಬೇಗ ಬಿಟ್ಬಿಡ್ತಾರೆ ಡೈರೆಕ್ಟಾಗಿ. ಬಸ್ ಬಂದಿದೆ, DVC ಬಸ್ಸು. ಸೊ ಇನ್ನೊಂದೇನೆಂದರೆ ಇಲ್ಲಿ ಫೋನ್ಪೇ ವರ್ಕ್ ಆಗಲ್ಲ, ಓನ್ಲಿ ಕ್ಯಾಶ್ ಕೊಡಬೇಕಂತೆ. ಸೊ ಅದರಷ್ಟು ಕ್ಯಾಶ್ ಇಟ್ಕೊಂಡು ಬರ್ರಿ, ಇದೊಂದು ಮಾಹಿತಿ. ಯಾಕಂದರೆ ಎಲ್ಲರೂ ಫೋನ್ಪೇ ಅಮೌಂಟ್ ಇಟ್ಕೊಂಡಿರ್ತೀರ, ಆದಷ್ಟು ಕ್ಯಾಶ್ ಇಟ್ಕೊಂಡೇ ಬನ್ನಿ. ಜೋಗಿಮಟ್ಟಿ ಹತ್ತೋರು ಮತ್ತು ಹಾಡು ಮಲ್ಲೇಶಾಗ ಬರೋ ಅಂದರೆ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಮಾತ್ರ ಜೋಗಿಮಟ್ಟಿ ಹೋಗೋರಿಗೆ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಆದಷ್ಟು ಕ್ಯಾಶಲ್ಲೇ ಬನ್ನಿ. ನೋಡಿ, ಒಂದು ಕಾರ್ಗೆ 150 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅದರಲ್ಲೂ ಮೆಂಬರ್ಸ್ ಮೇಲೆ ಅಮೌಂಟ್ ಆಗುತ್ತೆ, ಇಷ್ಟೇ ಅಂತಲ್ಲ, ಇಷ್ಟು ಮೆಂಬರ್ಗೆ ಇಷ್ಟು ಅಮೌಂಟು ಅಂತ ಚಾರ್ಜ್ ಮಾಡ್ತಾರೆ. ನಮ್ಮ ಜೋಗಿಮಟ್ಟಿ ನೋಡೋಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ನಮಗೂ ಖುಷಿ ಆಗುತ್ತೆ. ಸೀಟಿನ ಮೇಲ್ಗಡೆ ಅಮೌಂಟ್ ಆಗುತ್ತೆ. ನಡಿ ನಡಿ, ಲೆಫ್ಟ್ ಅಲ್ಲಿ ನಡಿ, ತಾಡಿ ತಾಡಿ. ಹುಷಾರು. 6 ಗಂಟೆ ಇದ್ರು ಹಂಗೆ ಫುಲ್ಲು ಬಿಸಿ. ನೋಡಿ ಸ್ನೇಹಿತರೆ, ಎಷ್ಟು ಬಿಸಿ ಅಂದರೆ ಜೋಗಿಮಟ್ಟಿ ತುಂಬ ಬಿಸಿ. ರೋಡ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ರೋಡೇ ಸ್ವಲ್ಪ ಎಲ್ಲ ಇದಾಗಿರುತ್ತೆ. ನೋಡಿ ರೋಡು ಒಮ್ಮೆ ಹೆಂಗೈತೆ ನೋಡ್ರಿ. ಈ ರೋಡು ಫುಲ್ಲು ಜಂಗಲ್ ರೋಡು, ಕಾಡಲ್ಲಿರೋದ್ರಿಂದ ಜಂಗಲ್ ರೋಡ್ ಮಾಡಿಸಿದ್ರೆ ಇನ್ನೂ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ಈ ಒಂದು ರೋಡ್ ಮಾಡಿ, ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸೊ ಈಗ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. TVS ಸ್ಕೂಲ್ ಬಸ್. ದಾವಣಗೆರೆನಾ? ಭರಮಸಾಗರ ಅನುಪ್ ಸರ್ ಬಂದ್ರಾ? ಗೊತ್ತಾ? ಭರಮಸಾಗರದಿಂದ ಶಾಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ ಜೋಗಿಮಟ್ಟಿ ನೋಡೋದಕ್ಕೆ ಭಾನುವಾರ. ಅನುಪ್ ಸರ್ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಬವರು ವಿದ್ಯಾವಿಕಾಸ್ ವಿದ್ಯಾಸಂಸ್ಥೆ ಒಂದು ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು ಒಂದು 3 ವರ್ಷ. ಹಾಗಾಗಿ ಈ ಒಂದು DVS ಶಾಲೆಯ ಒಂದು ಅನುಪ್ ಸರ್ ಅಂತ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಇನ್ನೊಂದೇನು ಮನವಿ ಅಂದರೆ, ಈ ಒಂದು ಜೋಗಿಮಟ್ಟಿ ರೋಡು ತುಂಬ ಕಿತ್ತೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಪ್ರವಾಸಿಗರು ತುಂಬ ಜನ ಮಾತಾಡ್ಕೊಳ್ತಾ ಇದ್ದರು, ಈ ರೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಪ್ರವಾಸಿಗರು ಹೆಚ್ಚಿನದಾಗಿ ಬರ್ತಾರೆ ಅಂತ ಮಾತಾಡ್ಕೊಳ್ತಾಯಿದ್ರು. ಸೊ ಹಾಗಾಗಿ ನಾನೊಬ್ಬ ಚಿತ್ರದುರ್ಗದ ಹುಡುಗನಾಗಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಏನು ಮನವಿ ಕೊಡ್ತಾ ಇದ್ದಾರೆ ಅಂದರೆ, ಈ ಒಂದು ಜೋಗಿಮಟ್ಟಿ ರಸ್ತೆನ ಅಭಿವೃದ್ಧಿ ಮಾಡಿ. ಸೊ ಯಾಕಂದರೆ ಸುಮಾರು ಲಕ್ಷಾಂತರ ಜನ, ಸಾವಿರಾರು ಜನ ಈ ಒಂದು ವರ್ಷದಲ್ಲಿ ಬಂದು ಹೋಗ್ತಾರೆ ಈ ಒಂದು ಜೋಗಿಮಟ್ಟಿಗೆ. ಉತ್ತಮವಾದಂತಹ ರೋಡ್ ವ್ಯವಸ್ಥೆ
ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ನೆನೆಸ್ಕೊತಾರೆ. ಬೇರೆ ರಾಜ್ಯದಿಂದ ಬಂದಂತಹ, ಬೇರೆ ತಾಲೂಕಿನಿಂದ, ಬೇರೆ ಜಿಲ್ಲೆಯಿಂದ ಬಂದಂತಹ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಟ್ರೆಕ್ಕಿಂಗ್ ಪ್ಲೇಸ್ ಮತ್ತು ಪ್ರವಾಸಿ ತಾಣವಾಗಿ ಇನ್ನೂ ಹೊರ ಹೊಮ್ಮುತ್ತೆ. ಸೊ ಹಾಗಾಗಿ ಒಂದು ರೋಡಿನ ಅಗಲೀಕರಣ ಮತ್ತು ಒಂದು ರೋಡ್ ಮಾಡಿಸಿದರೆ ತುಂಬ ಉತ್ತಮ ಅಂತಂದು ಈ ಒಂದು ವಿಡಿಯೋ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಮುಂದೆ ನೋಡ್ಕೊಂಡು ಬರೋಣ. ನೋಡ್ರಿ ನಮ್ಮ ಜೋಗಿಮಟ್ಟಿ ರೋಡ್ ಹೆಂಗಿದೆ ಅಂದರೆ ಮಳೆ ಬಂದಿದೆ ಅಂತ ಇನ್ನು ಗುಂಡಿ ಗುಂಡಿ ಕಲ್ಲು ಆಂಧ್ರ ರೋಡ್ ಇದ್ದಂಗೆ ಐತೆ. ಆಂಧ್ರ ರೋಡಲ್ಲಿ ಸುಮಾರು ಹಿಂಗೆ ನಮ್ಮ ಕರ್ನಾಟಕದಲ್ಲಿ ತುಂಬ ಇದೆ. ಸಿಟಿಯಾಗೇನೆ ರೋಡ್ ಮಾಡ್ಸೋಕ್ಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ, ಇನ್ನು ಜೋಗಿಮಟ್ಟಿ ಬೆಟ್ಟದಾಗ ಮಾಡಿಸ್ತಾರೆ ರೋಡು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇದಕ್ಕೆ ಸಾವಿರಾರು ಜನ ಇವತ್ತು ಇಲ್ಲಿಂದಲೇ ಫುಲ್ಲು ಜಾಮ್ ಮಾಡಿಬಿಟ್ಟಿದ್ದಾರೆ. ಗಾಡಿನ ಇಲ್ಲಿ ಬೇಕಾದ್ರೂ ಹುಡುಕಬಹುದು, ಜಾಗ ಕಮ್ಮಿ ಇರುತ್ತೆ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಆಗಾಗಲೇ ಸ್ಟಾರ್ಟ್ ಆಗಿದೆ ನೋಡಿರಿ ಎಷ್ಟು ಜನ ಇದ್ದಾರೆ ಲೆಫ್ಟ್ ಅಲ್ಲಿ ತಗ ನೋಡಿ. ಇಲ್ಲಿಂದನೇ ಟ್ರಾಫಿಕ್, ಗಾಡಿನೆಲ್ಲ ಇಲ್ಲೇ ಸೈಡಿಗೆ ಬಿಡ್ತಾ ಇದ್ದಾರೆ. ಬರೋರು ಬರ್ತಿದ್ದಾರೆ, ಹೋಗೋರು ಹೋಗ್ತಿದ್ದಾರೆ. ರೋಡ್ ಹೆಂಗಿದೆ ನೋಡ್ರಿ ಬ್ರಸ್. ಇದು ನಮ್ಮ ಜೋಗಿಮಟ್ಟಿಯ ಒಂದು ವೆದರ್ ಮತ್ತೆ ಈ ಥರ ಇದೆ ನಮ್ಮ ಪ್ಲೇಸಸ್. ದಿಸ್ ಈಸ್ ಜೋಗಿಮಟ್ಟಿ. ಬಾಗ್ ಬರ್ತಾ ಇರೋದು ವೆಲ್ಕಮ್ ಟು ಜೋಗಿಮಟ್ಟಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ನಮ್ಮ ಜೋಗಿಮಟ್ಟಿಯ ಒಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಎಷ್ಟು ಮೆಟ್ಲುಗಳಿದಾವೋ ಕಾಮೆಂಟ್ ಮಾಡಿ. ನೋಡಿ ಈ ಕಡೆಯಿಂದ ಅಲ್ಲೊಂದು ಪ್ರವಾಸಿ ಮಂದಿರ ಇದೆ, ಮೇಲ್ಗಡೆ ಹೋದರೆ ಎಷ್ಟು ಬೈಕ್ಗಳು ಬಂದಿದ್ರು ಅಂದರೆ ಒಂದು 40% ಬೈಕುಗಳಿದ್ದಾವೆ, ಒಂದು 60% ಬೈಕುಗಳಿದ್ದಾವೆ, 40% ಕಾರುಗಳಿದ್ದಾವೆ. ಯಾವ್ಯಾವ ಜಿಲ್ಲೆಯಿಂದ ಈ ಒಂದು ಭಾನುವಾರ ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದರೋ ಕಾಮೆಂಟ್ ಮಾಡಿ. ಹಾಗೂ ಈ ಒಂದು ಜೋಗಿಮಟ್ಟಿಯ ಒಂದು ಸ್ಥಳಕ್ಕೆ ನಮ್ಮ ಹೆಮ್ಮೆಯ ಕನ್ನಡದ ಚಿತ್ರಮಂದಿರಗಳು ಈ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಈ ಒಂದು ಸ್ಥಳದಲ್ಲಿ ಯಾವ ಯಾವ ಸಿನಿಮಾಗಳು ಶೂಟಿಂಗ್ ಆಗಿದಾವೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ತುಂಬ ಫಾಗಿದೆ, ತುಂಬ ಜನ ಬರ್ತಿದ್ದಾರೆ. ನಾವು ಹೋಗ್ತಾ ಇದ್ವಿ, ಮೇಲ್ಗಡೆ ಯಾವ ಥರ ಇದೆಯೋ ನೋಡ್ಕೊಂಡು ಬರೋಣ. ಇದಕ್ಕೆ ಹೇಳ್ತಾರೆ ನಮ್ಮ ದುರ್ಗ ಸ್ವರ್ಗ ಎಂದು. ನಾವು ಆ ಸ್ವರ್ಗಕ್ಕೆ ಹೋಗ್ತಾ ಇದ್ವಿ. ನೀವು ಒಮ್ಮೆ ಚಿತ್ರದುರ್ಗದ ಒಂದು ಜೋಗಿಮಟ್ಟಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಮುಂದೆ ಸಿಗೋಣ. ಬನ್ನಿ ಸ್ನೇಹಿತರೆ. ಎಷ್ಟು ಸೆಲ್ಫಿ, ಎಷ್ಟು ಫೋಟೋಸ್ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಈ ಒಂದು ನಮ್ಮ ಚಿತ್ರದುರ್ಗಕ್ಕೆ ಬಂದಂತಹ ಒಂದು ಪ್ರವಾಸಿಗರು. ನೋಡಿ ಎಷ್ಟು ಜನ ಬರ್ತಿದ್ದಾರೆ. ಹಾಯ್ 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 ಹಾಯ್. ಎಷ್ಟು ಗಂಟೆಗೆ ಬಂದಿದ್ರಿ? ಬೆಳಗ್ಗೆ 6 ಗಂಟೆ. ಯಾವ ಊರೆಲ್ಲ? ದುರ್ಗಾ. ನೋಡಿ ಅವ್ರು 6 ಗಂಟೆಗೆ ಬಂದವರು 8 ಗಂಟೆಗೆ ಹೋಗ್ತಿದ್ದಾರೆ. ನಾವು 8 ಗಂಟೆಗೆ ಬಂದಿದ್ವಿ, 10 ಗಂಟೆಗೆ ಹೋಗ್ಬೇಕು. ನೋಡಿ ಈ ಒಂದು ಪುಟ್ಟ ಬಾಲಕ ಹೆಂಗೆ ಹತ್ಕೊಂಡು ಹೆಲ್ಮೆಟ್ ಹಾಕೊಂಡು ಓಡೋಗ್ತವನೆ. ಹೆಲ್ಮೆಟ್ ವೇಟ್ ಆಗ್ತಿಲ್ವಾ? ನೀರೆಲ್ಲ ಇದು ಪಾಗ. ಉದಯ ಪಾರ್ವತಿ. ನೋಡಿ ಫ್ರೆಂಡ್ಸ್, ಈ ಒಂದು ಜೋಗಿಮಟ್ಟಿಗೆ ಯಾರೆಲ್ಲ ಬಂದಿದ್ರಿ ನಮ್ಮ ದುರ್ಗದವರು, ಎಷ್ಟು ಸ್ಟೆಪ್ಸ್ ಇದ್ದಾವೆ ನಮಗೆ ಕಾಮೆಂಟ್ ಮಾಡಿ. ಕೆಳಗಡೆ ಅಷ್ಟು ಆಗಿದೆ ಅಂದರೆ ಇಲ್ಲಿ ಆಗಿದೆ, ನಮಗೆ ಕಾಣೋದಷ್ಟೇ. ಮೊಬೈಲ್ ಲೆನ್ಸ್ ಕಾಣುತ್ತಾ ನೋಡಿ. ಸುಸ್ತಾಯ್ತು. ಫೈನಲಿ ನಮ್ಮ ಡೆಸ್ಟಿನೇಷನ್ ಜೋಗಿಮಟ್ಟಿ ಮೇಲ್ಗಡೆ ಬಂದ್ಬಿಟ್ವಿ. 6 ವರ್ಷದಿಂದ 60 ವರ್ಷದವರೆಗೂ ಬರ್ತಾರೆ ಈ ಒಂದು ಪ್ಲೇಸ್ಗೆ. ಇಲ್ಲಿದೆ ನೋಡ್ರಿ ಫಾಗ್. ಇದು ಲೊಕೇಶನ್, ಇದು ಫಾಗ್. ನೋಡಿ ಗಾಳಿ ಹೆಂಗಿದೆ, ಫಾಗ್ ಹೆಂಗಿದೆ. ನಾವು ಬಂದಿದ್ದು ನೋಡು, ಏನು ಕಾಣ್ತಾ ಇಲ್ಲ.
ಬಂದಂಥ ಪ್ರವಾಸಿಗರು ಇದೇನು ವಾಚ್ ಟವರ್ ನೋಡ್ತಾ ಇದ್ರಲ್ವಾ, ಈ ಒಂದು ವಾಚ್ ಟವರ್ಗೆ ಸೀಮಿತವಾಗಿ ಒಂದು 5 ರಿಂದ 6 ಜನ ಮಾತ್ರ 2-3 ಮಿನಿಟ್ಸ್ಗೆ ಇಳಿದು ಬಿಡ್ರಿ. ಯಾಕಂದರೆ ತುಂಬ ಜನ ಇರ್ತಾರೆ, ಬೇರೆ ಹತ್ತಿ ಇಳಿಬೇಕು, ಹಾಗಾಗಿ ಬೇಗ ಇಳಿದು ಬಿಡಿ. ಇಲ್ಲಿ ನೋಡಿ, ಇದು ನೋಡಿ, ಫಾಗ್ ಅಂದರೆ ದೇವ್ರೇ ದೇವ್ರೇ. ಪ್ಲಾಸ್ಟಿಕ್ ನಿಷೇಧ ಪ್ರತಿಷೇಧ, ಪ್ಲಾಸ್ಟಿಕ್ ನಿಷೇಧ ಪ್ರದೇಶ ಜೋಗಿಮಟ್ಟಿ ಬಂದಿದ್ದಾವ. ವಾ ವಾ ಅದ್ಭುತ ನಮ್ಮ ದುರ್ಗ. ಫೇಸ್ಬುಕ್ ಲೈವ್ ಮಾಡಿದ್ರೆ ಹೆಂಗಿರುತ್ತೆ ಗುರು, ಇಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ಪಕ್ಕ ಫೇಸ್ಬುಕ್ ಲೈವ್ ಮಾಡಿಬಿಡ್ತೀನಿ ಒಂದು 5 ಮಿನಿಟ್ಸ್. ನೋಡಿ, ಅದು ಈ ಪಾಯಿಂಟ್ಸ್ ವೀಕ್ಷಣಾ ಗೋಪುರ. ಕೆಳಕ್ಕೆ ಹೋದ್ರೆ ಕಾಣೋದಿಲ್ಲ ಎಲ್ಲಿ ಯಾರಿದ್ದಾರೆ ಅಂತ. ನೋಡಿ, ಅಲ್ಲಿ ಚಿಕ್ಕ ಪಾಪ ನೋಡಿದ್ರೆ ತುಂಬ ಚಳಿ ಚಳಿ ಅನ್ಸುತ್ತೆ ಪಾಪಗೆ. ಇಲ್ಲಿ ನಮ್ಮ ಬಾವರಿದ್ದಾರೆ, ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ, ಮಾಡಿ ಹಿಂಗೆ ಕಟ್ ಮಾಡ್ಬಿಟ್ಟು. ಹೆಂಗಿದೆ ನೋಡಿ, ಏನು ಕಾಣೋದೇ ಇಲ್ಲ. ಕೆಳಕ್ಕೆ ಹೋದ್ರೂ ಕಾಣಂಗಿಲ್ಲ, ಇಷ್ಟ ಐತೆ. ಅವಾಗಲ್ಲ ನೋಡಿ, ಅವ್ರು ನಮ್ಮ ಬಾವ, ಅವ್ರು ನಾವು ಬೈಕಲ್ಲಿ ಬಂದ್ವಿ. ಬೈಕಲ್ಲಿ ಒಬ್ಬರಲ್ಲೇ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೊಡಿಯೋದಕ್ಕೆ. ಇಬ್ಬರು ಬಂದರೆ ಒಬ್ರು ಹೊಡಿಬೋದು, ಒಬ್ರು ಹೋಗ್ಬೇಕಾರೆ ಒಬ್ರು ಬರ್ಬೇಕಾರೆ ಹೊಡಿಬೋದು. ಮಳೆ ಇಲ್ಲ, ಓನ್ಲಿ ಫಾಗ್. ಸೂಪರ್ ವೆದರ್. ಮಳೆ ಬಂದು ಎಷ್ಟು ಚೆನ್ನಾಗಿ ಕುತ್ಕೊಳಕ್ಕಾಗಲ್ಲ. ಮೊಬೈಲ್ ಅಂತೂ ಎಲ್ಲ ಜೋ ಒಳಗೆ ಹೋಗ್ಬಿಡ್ತವೆ. ಸೊ ಹಂಗಾಗಿ ಮಳೆ ಬರ್ದೇ ಇರೋದೇ ಖುಷಿ. ಇವಾಗ ಸ್ವಲ್ಪ ಮಳೆ ಬಂದ್ಬಿಟ್ಟು ಸಾಕು, ಮೊಬೈಲೆಲ್ಲ ನೆಂದು ಬಿಡ್ತಾವೆ ಅಂತ ಒಂದು ಜೋಮಾಗಿ ಇಟ್ಕೊಂಡ್ಬಿಡ್ತಾರೆ. ಸೆಲ್ಫಿ ಇರಲ್ಲ, ಫೋಟೋಸ್ ಇರಲ್ಲ, ವೀಡಿಯೋಸ್ ಇರಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಇರಲ್ಲ, ಫೇಸ್ಬುಕ್ಕಲ್ಲಿ ಇರಲ್ಲ, ಯೂಟ್ಯೂಬಲ್ಲೂ ಇರಲ್ಲ, ಎಲ್ಲ ಒಳಗಡೆ ಸೇಫ್ ಆಗಿಬಿಡ್ತವೆ. ಸ್ಟೂಡೆಂಟ್ಸ್ ಬಂದಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾರೆ ಊರಲ್ಲಿ, ಕೇಕ್ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನೇನು ಒಂದು ಮೇಲ್ಗಡೆ ಒಂದು ಇಮೇಜ್ ಹಾಕಿದ್ನಿ. ಸೊ ಮಿಕ್ಕಿರೋ ಟೈಮಲ್ಲಿ ಈ ರೀತಿ ನಮ್ಮ ಜೋಗಿಮಟ್ಟಿ ಕಾಣ್ತಾ ಇರುತ್ತೆ. ಸೊ ಆ ರೀತಿ ಇರೋದು, ಇಷ್ಟು ಫಾಗು ಮಂಜಿನಿಂದ ಕೂಡಿರುತ್ತೆ. ಸೊ ಮಿಕ್ಕಿರೋ ಟೈಮಲ್ಲಿ ಇಷ್ಟೊಂದು ಜನ ಬರೋದಿಲ್ಲ ಈ ಒಂದು ಜೋಗಿಮಟ್ಟಿ ವೀಕ್ಷಣೆ ಮಾಡಲು ಪ್ರವಾಸಿಗರು. ಆದರೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲಕ್ಕೆ ಮಾತ್ರ ತುಂಬ ವೀವ್ ಇರುತ್ತೆ. ಸೊ ಈ ಒಂದು ಫಾಗ್ ಇರೋದ್ರಿಂದನೇ ನಮ್ಮ ಬಯಲು ಸೀಮೆಯ ಊಟಿ ಎಂದು ಕರೆಯೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತೋ ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಳ್ಳೆ ವ್ಯೂ ಸಿಗ್ತವ್ರಿಗೆ, ಚೆನ್ನಾಗಿದೆ. ಸಿಗಲ್ಲ ಮತ್ತೆ ಈ ತರ ಸಿಗಲ್ಲ. ಇನ್ನೊಂದು ತಿಂಗಳು ಇರುತ್ತೆ ಅಷ್ಟೇ. ಈ ಸೀಸನ್ ಅಲ್ಲಿ ಮಾತ್ರ ಬರ್ಬೇಕು ಅಷ್ಟೇ. ಒಂದು ತಿಂಗಳು, ಈ ಮಂತ್ ಒಳಗಡೆ ಬರ್ಬೇಕು. ನಾವು ನವೆಂಬರ್ ಬಂದಿದ್ದು ನಾವು. ನೋಡಿ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಒಂದು 9 ರಿಟರ್ನ್ ಹೋಗ್ತಾ ಇದ್ವಿ. ತುಂಬ ವ್ಯೂ ಸಿಕ್ತು, ತುಂಬ ಖುಷಿ ಆಯಿತು ನಮಗಂತೂ. ತುಂಬ ಜನ ಬರ್ತಿದ್ದಾರೆ, ಅದರಲ್ಲೂ 9:30 10 ಗಂಟೆ ಆದ್ರೂ ಬರ್ತಿದ್ದಾರೆ. ಸೊ 11 ಗಂಟೆವರೆಗೂ ಬಿಡ್ತಾರೆ, ಮತ್ತು ರಿಟರ್ನ್ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಆದಷ್ಟು ಬೇಗ ಪ್ರತಿಯೊಬ್ಬರು ಈ ಒಂದು ಜೋಗಿಮಟ್ಟಿಗೆ ಬಂದು ಈ ಒಂದು ವೆದರ್ನ ಎಂಜಾಯ್ ಮಾಡಿ. ನಾವು ರಿಟರ್ನ್ ಹೋಗಬೇಕಾದ್ರೆ ಎಷ್ಟು ಗಾಡಿ ಪಾರ್ಕಿಂಗ್ ಆಗಿದ್ದಾವೆ ಅಂದರೆ, ಸುಮಾರು ಗಾಡಿಗಳು, ಸಾವಿರಾರು ಗಾಡಿಗಳು ಪಾರ್ಕಿಂಗ್ ಆಗಿದ್ದಾವೆ. ರೋಡ್ ಮಾತ್ರ ತುಂಬ ಹದಗೆಟ್ಟೋಗಿದೆ. ಅದು ತುಂಬ ಜನ ಬೈಕೊಂತ ಇದ್ರು. ಈ ಒಂದು ಟ್ರೆಕ್ಕಿಂಗ್ ಪ್ಲೇಸು, ಪ್ರವಾಸಿ ಸ್ಥಳ ಚೆನ್ನಾಗಿ ಮಾಡಿದರೆ ಇನ್ನೂ ಉತ್ತಮವಾಗಿ ಚೆನ್ನಾಗಿರುತ್ತೆ ಅನ್ನೋದು ಬಂದಂಥ ಪ್ರವಾಸಿಗರು ಮಾತಾಡ್ಕೊಳ್ಳೋದನ್ನ ನಾನು ನಮ್ಮ ಒಂದು ವಿಡಿಯೋ ಮುಖಾಂತರ ಹಂಚ್ಕೊತಿದ್ದೀನಿ. ಆದಷ್ಟು ಬೇಗ ಈ ಒಂದು ರೋಡನ್ನು ಮಾಡಿಸಿದ್ರೆ ಚೆನ್ನಾಗಿರುತ್ತೆ, ಒಂದು ಮನವಿ ಅಂದ್ಕೊಳ್ಳಿ. ನೋಡಿರಿ, ಕಾರ್ ಮಾತ್ರ ಎಷ್ಟೊಂದು ಕಾರ್ ಬಂದಿದ್ದಾವೆ ಅಂದರೆ ತುಂಬ ಕಾರ್ ಬಂದಿದ್ದಾವೆ. ರಿಟರ್ನ್ ನಾವು ಹೋಗ್ತಾ ಇದ್ದೀವಿ, ಬಂದಿರೋಲ್ಲ ಹಾಯ್ ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಒಮ್ಮೆ ಆದರೂ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಜೋಗಿಮಟ್ಟಿಗೆ ವಿಸಿಟ್ ಮಾಡಿ. ಸೊ ಏನು ಅನ್ನಿಸ್ತೋ ಕಾಮೆಂಟ್ ಮಾಡಿ. ಅದರಲ್ಲೂ ಬಯಲು ಸೀಮೆಯ ಊಟಿ ಎಂದೆಂದು ಕರೆದಿದ್ದಾರೆ, ಅದಕ್ಕೆ ಹೊರ್ತಿದೆಯಾ ಇಲ್ಲ ಅನ್ನೋದಕ್ಕೆ ಬಂದಿರುವಂತಹ ಈ ಒಂದು ವಿಡಿಯೋ ನೋಡ್ತಿರೋರು ಕಾಮೆಂಟ್ ಮಾಡಿ ಅಂತಂದು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್, ಶೇರು, ಕಾಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ನಾನೆಲ್ಲ
ವೀಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೆ.